Hi students, this is Srinivas working as the assistant professor at Government College for Women's. Welcome to my YouTube channel, that is Sri Commerce Classes. Please subscribe my YouTube channel and share to your friends also. In this session, we are going to discuss Unit 2 Marginal Costing, which comes under Cost Management subject. In this session, we will solve some problems on marginal costing, especially on calculation of PV ratio and calculation of profit volume ratio and calculation of break-even point in units, break-even point sales in rupees and margin of safety. Okay, this is a problem. A problem ಓದ್ತೀನಿ ಕೇಳಿಸ್ಕೊಡಿ. The following data available from the records of a company: sales 60,000, variable cost 30,000, fixed cost 15,000. ಸೊ ಮೂರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ ಯು ಹ್ಯಾಸ್ ಟು ಕ್ಯಾಲ್ಕುಲೇಟ್ ಪಿ ವಿ ರೇಷಿಯೋ, ಬ್ರೇಕ್ ಇವನ್ ಪಾಯಿಂಟ್ ಆ್ಯಂಡ್ ಮಾರ್ಜಿನ್ ಆಫ್ ಸೇಫ್ಟಿ ಅಟ್ ದಿಸ್ ಲೆವೆಲ್. ಸೊ ಬ್ರೇಕ್ ಇವನ್ ಪಾಯಿಂಟ್ ವಿ ಹ್ಯಾಸ್ ಟು ಕ್ಯಾಲ್ಕುಲೇಟ್ ಇನ್ ರುಪೀಸಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನಾವು ಯೂನಿಟ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಯೂನಿಟ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯಾವ ಇನ್ಫಾರ್ಮೇಷನ್ನು ಕೊಟ್ಟಿಲ್ಲ. ಸೊ ವಿ ಹ್ಯಾಸ್ ಟು ಕ್ಯಾಲ್ಕುಲೇಟ್ ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್. ನೆಕ್ಸ್ಟ್ we have to calculate effect of 10% increase in sales and 10% decrease in effect of sales. 10% increase ಆದರೆ in effect ಆಗುತ್ತೆ, 10% decrease ಆದರೆ in effect ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಲ್ಲಿಂಗ್ ಪ್ರೈಸ್ 10%, ಸೇಲ್ಸ್ 10% ಇನ್ಕ್ರೀಸ್ ಆದರೆ, ಇಲ್ಲಾಂದರೆ ಸೇಲ್ಸ್ 10% ಡಿಕ್ರೀಸ್ ಆದರೆ ವಾಟ್ ಈಸ್ ದಿ ಎಫೆಕ್ಟ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. 3 ಇಂಡಿಪೆಂಡೆಂಟ್ ಕ್ವಶನ್ಸ್ ಇದೆ. ಈ ಮೂರು ಎ ಬಿ ಸಿ ಮೂರು ಇಂಡಿಪೆಂಡೆಂಟ್ ಕ್ವಶನ್ಸು. ಎಗೂ ಬಿಗೂ ಸಿಗೂ ಯಾವುದೇ ಸಂಬಂಧ ಇಲ್ಲ. ಇಂಡಿಪೆಂಡೆಂಟ್ಲಿ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಫೈಂಡ್ ಔಟ್ ದಿ solution. Let's find out. First we have to calculate the contribution. So break even point ಕಂಡುಹಿಡಿಯಬೇಕಾದ್ರೆ, see we need fixed cost and we need PV ratio. fixed cost ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ, ನಮಗೆ PV ratio ಕಂಡುಹಿಡಿಯಬೇಕು. PV ratio ಕಂಡುಹಿಡಿಯಬೇಕಾದ್ರೆ PV ratio is equal to contribution divided by sales into 100. So PV ratio ಬೇಕು ಅಂದರೆ ಫಸ್ಟ್ ಕಾಂಟ್ರಿಬ್ಯೂಷನ್ ಕಂಡುಹಿಡಿಯಬೇಕು. ಸೊ we start from the calculation of contribution. ಸೊ ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೇಲ್ಸ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ, 60,000 ಕೊಟ್ಟಿದ್ದಾರೆ. 60,000 ಮೈನಸ್ 30,000 ವಿಲ್ ಬಿ ದಿ 30,000. ಸೊ ಕಾಂಟ್ರಿಬ್ಯೂಷನ್ ವಿಲ್ ಬಿ ದಿ 30,000. ಸೊ ವಿ ಗಾಟ್ contribution. Then we are going to calculate PV ratio. PV ratio is equal to contribution divided by sales into 100. Contribution ಎಷ್ಟಿದೆ, 30,000, sales 60,000 into 100, it comes 50%. So we express PV ratio in percentage. So we have contribution and we have PV ratio, then we can calculate break even point in rupees. You have to write here bracket in rupees ಅಂತ ಬರ್ಕೊಬೇಕಾಗುತ್ತೆ. So break even point in rupees ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ we have two formulas. One is fixed cost divided by PV ratio, another one is fixed cost divided by contribution into sales. So ಎರಡು ಫಾರ್ಮುಲಾ ಮಾಡೋಣ. ಫಸ್ಟ್ ಫಾರ್ಮುಲಾ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ, 15,000 ಇದೆ. ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 15,000 ಅಂತ ಕೊಟ್ಟಿದ್ದಾರೆ ನೋಡಿ. ಪ್ರಾಬ್ಲಮಲ್ಲಿ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ, 15,000 ಇದೆ. ಸೊ 15,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ವಾಟ್ ಈಸ್ ಪಿ ವಿ ರೇಷಿಯೋ, ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ 50%. 15,000 ಇನ್ ಡಿವೈಡೆಡ್ ಬೈ 15%. ಪರ್ಸೆಂಟೇಜ್ ಹೋಗ್ಬೇಕಾದ್ರೆ ನಾವೇನು ಮಾಡ್ತೀವಿ, ಡಿವೈಡೆಡ್ ಬೈ 100 ಮಾಡ್ತೀವಿ. 15,000 ಡಿವೈಡೆಡ್ ಬೈ 0.50, ಇಟ್ ಕಮ್ಸ್ 30,000. ಸೊ ವಿ ಕ್ಯಾನ್ ಯೂಸ್ ಅನದರ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್. ಅನದರ್ ಫಾರ್ಮುಲಾ ಯಾವುದು, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಇಂಟು ಸೇಲ್ಸ್. ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ, 15,000 ಇದೆ. ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್, 30,000 ಇಂಟು ಸೇಲ್ಸ್. ಸೇಲ್ಸ್ ವಿಲ್ ಬಿ ದಿ 50,000. 15,000 ಡಿವೈಡೆಡ್ ಬೈ 30,000 ಇಂಟು ಸೇಲ್ಸ್ ವಿಲ್ ಗಾಟ್ 30,000. ಸೇಮ್ ಆನ್ಸರ್ ಬರುತ್ತೆ. ಇನ್ನೊಂದು ಫಾರ್ಮುಲಾ ಹಾಕ್ಕೊಂಡು ಮಾಡಿಕೊಂಡ್ರು ನಮಗೆ ಸೇಮ್ ಆನ್ಸರ್ ಬರುತ್ತೆ. ನೆಕ್ಸ್ಟು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಮಾರ್ಜಿನ್ ಆಫ್ ಸೇಫ್ಟಿ. ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ಈಕ್ವಲ್ ಟು, ನಾನು ಹೇಳ್ತೀನಲ್ಲ ಆ ಫಾರ್ಮುಲಾ ಬರ್ಕೊಡಿ, ಸ್ವಲ್ಪ ಚೇಂಜ್ ಇದೆ ಫಾರ್ಮುಲಾ ಇಲ್ಲಿ. ಓಕೆ, ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ಈಕ್ವಲ್ ಟು ಆ್ಯಕ್ಚುವಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಪಾಯಿಂಟ್ ಸೇಲ್ಸ್ ಅಂತ. ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ಈಕ್ವಲ್ ಟು, ನಾನು ಒಂದು ರಿಪೀಟ್ ಮಾಡ್ತೀನಿ, ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ಈಕ್ವಲ್ ಟು ಆ್ಯಕ್ಚುವಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಪಾಯಿಂಟ್ ಸೇಲ್ಸ್. ಬ್ರೇಕ್ ಇವನ್ ಪಾಯಿಂಟ್ ಸೇಲ್ಸ್ ಅಂತ. ಆ್ಯಕ್ಚುವಲ್ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, 60,000 ಕೊಟ್ಟಿದ್ದಾರೆ. ವಾಟ್ ಈಸ್ ಸೇಲ್ಸ್ ದೇ ಗಿವನ್, 60,000. ಸಿ ಬ್ರೇಕ್ ಇವನ್ ಪಾಯಿಂಟ್ ಸೇಲ್ಸ್ ಎಷ್ಟು ಬಂದಿದೆ ನಮಗೆ, ಬ್ರೇಕ್ ಇವನ್ ಪಾಯಿಂಟ್ 30,000 ಬಂದಿದೆ. 60,000 ಮೈನಸ್ 30,000, ಆನ್ಸರ್ ವಿಲ್ ಬಿ 30,000. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ವಿ ಹ್ಯಾವ್ ಅನದರ್ ಫಾರ್ಮುಲಾ. ಅನದರ್ ಫಾರ್ಮುಲಾ ಯಾವುದು ಅಂದರೆ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ.
ಸೊ ಆ ಫಾರ್ಮುಲಾ ಹಾಕ್ಕೊಂಡು ನಾವೇನು ಮಾಡ್ಬೋದು, ನಾವು ಮಾರ್ಜಿನ್ ಆಫ್ ಸೇಫ್ಟಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಲ್ಲಿ ಈ ಪ್ರಾಫಿಟ್ ಕೊಟ್ಟಿಲ್ಲ, ಸೊ ವಿ ಕಾಂಟ್ ಯೂಸ್ ದಟ್ ಫಾರ್ಮುಲಾ. ಸೊ ಇದೇ ಫಾರ್ಮುಲಾ ಯೂಸ್ ಮಾಡೋಣ. ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ಈಕ್ವಲ್ ಟು ಆ್ಯಕ್ಚುವಲ್ ಸೇಲ್ಸ್ ಮೈನಸ್ ಬ್ರೇಕ್ ಈವನ್ ಪಾಯಿಂಟ್ ಸೇಲ್ಸ್. ಸೊ ಕ್ವಶನ್ ನಂಬರ್ ಎಗೆ ವಿ ಫೈಂಡ್ ದಿ ಸೊಲ್ಯೂಷನ್. ಕ್ವಶನ್ ನಂಬರ್ ಬಿಗೆ ಹೋಗೋಣ. ಕ್ವಶನ್ ನಂಬರ್ ಬಿ ಏನು ಹೇಳುತ್ತೆ, ವಾಟ್ ಈಸ್ ದಿ ಎಫೆಕ್ಟ್ ಆಫ್ ಸೇಲ್ಸ್ ಇಫ್ ಇಟ್ ಈಸ್ ಇನ್ಕ್ರೀಸ್ಡ್ ಬೈ 10%. ಸೇಲ್ಸ್ 10% ಇನ್ಕ್ರೀಸ್ ಆದರೆ ಅದರ ಎಫೆಕ್ಟ್ ಏನು ಅಂತ. ಸೇಲ್ಸ್ ಎಷ್ಟಿದೆ, 60,000 ಇದೆ. 60,000 10% ಅಂದರೆ 6,000 ಆಗುತ್ತೆ. ನ್ಯೂ ಸೇಲ್ಸ್ ಎಷ್ಟು, 66,000 ಆಯಿತು. 60 ಇರೋ ಸೇಲ್ಸು 66,000 ಇದ್ದರೆ ವಾಟ್ ಈಸ್ ಎಫೆಕ್ಟ್ ಆನ್ ಬ್ರೇಕ್ ಇವನ್ ಪಾಯಿಂಟ್. ಬ್ರೇಕ್ ಇವನ್ ಪಾಯಿಂಟ್ ಮೇಲೆ ಮಾರ್ಜಿನ್ ಆಫ್ ಸೇಫ್ಟಿ ಮೇಲೆ ಎಫೆಕ್ಟ್ ಏನಾಗುತ್ತೆ ಅಂತ. ಫಸ್ಟ್ ನಾವು ಕಾಂಟ್ರಿಬ್ಯೂಷನ್ ಕಂಡುಹಿಡಿಯೋಣ. ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಹೊಸ ಸೇಲ್ಸ್ ಎಷ್ಟಿದೆ, ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ ನಿಮಗೆ ಸಪ್ರೇಟಾಗಿ ಮಾಡಿಲ್ಲ, ಇಲ್ಲೇ ಮಾಡಿಬಿಟ್ಟಿದ್ದೀನಿ ನೀವು, ಬಟ್ ಸಪ್ರೇಟಾಗಿ ಮಾಡಿಕೊಡಿ. ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಕಾಂಟ್ರಿಬ್ಯೂಷನ್ ಎಷ್ಟಿದೆ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಸೇಲ್ಸ್ 66,000 ಮೈನಸ್ ವೇರಿಯಬಲ್ ಕಾಸ್ಟ್ 30,000. ವೇರಿಯಬಲ್ ಕಾಸ್ಟ್ ರಿಮೇನ್ ಸೇಮ್, 30,000 ಹಂಗೆ ಇರುತ್ತೆ. 66,000 ಮೈನಸ್ 30,000 ಇಟ್ ಕಮ್ಸ್ 36,000. ಕಾಂಟ್ರಿಬ್ಯೂಷನ್ ಎಷ್ಟು ಬಂತು, 36,000 ಬಂತು. ಕಾಂಟ್ರಿಬ್ಯೂಷನ್ ಆದಮೇಲೆ ನಾವು ಏನು ಕ್ಯಾಲ್ಕುಲೇಟ್ ಮಾಡೋಣ, ಪಿ ವಿ ರೇಷಿಯೋ ಮಾಡೋಣ. ಪಿ ವಿ ರೇಷಿಯೋ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಕಾಂಟ್ರಿಬ್ಯೂಷನ್ ಎಷ್ಟಿದೆ, 36,000 ಇದೆ. ಸೇಲ್ಸ್ 66,000 ಇಂಟು 100 ಎಷ್ಟು ಬಂತು, 54.55%. ನೆಕ್ಸ್ಟ್ ವಿ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್. ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್. ಸೊ ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎರಡು ಫಾರ್ಮುಲಾಸ್ ನೋಡಿ, ಯಾವ್ದು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಪಿ ವಿ ರೇಷಿಯೋ, ಇಲ್ಲಾಂದರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಕಾಂಟ್ರಿಬ್ಯೂಷನ್ ಇಂಟು ಸೇಲ್ಸ್. ನೀವು ಯಾವ್ದು ಮಾಡಿದ್ರು ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ, 15,000 ಇದೆ. ಪಿ ವಿ ರೇಷಿಯೋ ಎಷ್ಟಿದೆ, 54.55% ಹಾಕ್ಕೊಂಡು ಮಾಡಿದ್ರು ನಿಮಗೆ 27,500 ಬರುತ್ತೆ. ಇಲ್ಲಾಂದರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಕಾಂಟ್ರಿಬ್ಯೂಷನ್ ಇಂಟು ಟೋಟಲ್ ಸೇಲ್ಸ್ ಮಾಡಿದ್ರು ನಿಮಗೆ 27,500 ಬರುತ್ತೆ. So you can use any formula to calculate break even point in rupees. Next we have to calculate margin of safety. Margin of safety is equal to actual sales minus break even point sales. Actual sales ಹೊಸ ಸೇಲ್ಸ್ ಎಷ್ಟಿದೆ, 66,000. break even sales 27,500. balance will be 38,500 is the margin of safety. I'll tell you one more time. margin of safety calculate ಮಾಡೋಕ್ಕೆ one more formula ಇದೆ, that is profit divided by PV ratio. So we calculated the effect of 10% increase in sales. Sales 10% increase ಆದರೆ ಬ್ರೇಕ್ ಇವನ್ ಪಾಯಿಂಟ್ ಎಷ್ಟಾಗುತ್ತೆ, 27,500 ಆಗುತ್ತೆ. ಮಾರ್ಜಿನ್ ಆಫ್ ಸೇಫ್ಟಿ 38,500 ಇನ್ಕ್ರೀಸ್ ಆಗುತ್ತೆ. ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದಿ ವೆನ್ ಸೆಲ್ಲಿಂಗ್ ಪ್ರೈಸ್ ರೆಡ್ಯೂಸ್ಡ್ ಬೈ 10%. ಅವಾಗ 10% ಇನ್ಕ್ರೀಸ್ ಮಾಡಿದ್ವಿ, ಇವಾಗ 10% ಡಿಕ್ರೀಸ್ ಮಾಡೋಣ. ಸೇಲ್ಸ್ ಎಷ್ಟೇ 60,000 ಇದೆ, ಅದರ 10% ಅಂದರೆ 6,000 ಆಗುತ್ತೆ. 6,000 ಲೆಸ್ ಮಾಡಿದ್ರೆ ನ್ಯೂ ಸೇಲ್ಸ್ ಎಷ್ಟಾಗುತ್ತೆ, ನ್ಯೂ ಸೇಲ್ಸ್ ವಿಲ್ ಬಿ 54,000. 54,000 ಹಾಕ್ಕೊಂಡು ನಾವೇನು ಮಾಡಬೇಕು, ವಾಟ್ ಈಸ್ ದಿ ಎಫೆಕ್ಟ್, ಬ್ರೇಕ್ ಇವನ್ ಪಾಯಿಂಟ್ ಮೇಲೆ ಏನು ಎಫೆಕ್ಟ್ ಆಗುತ್ತೆ, ಮಾರ್ಜಿನ್ ಆಫ್ ಸೇಫ್ಟಿ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ನಾವು ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡೋಣ. ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ನ್ಯೂ ಸೇಲ್ಸ್ ಎಷ್ಟಿದೆ, 54,000 ಇದೆ. ಯಾಕಂದರೆ 10% ನಾವೇನು ಮಾಡ್ತಾಯಿದ್ದೀವಿ, ರೆಡ್ಯೂಸ್ ಮಾಡ್ತಾಯಿದ್ದೀವಿ. 60,000 10% ರೆಡ್ಯೂಸ್ ಮಾಡಿದ್ರೆ ಎಷ್ಟು ಬರುತ್ತೆ, 54,000 ಬರುತ್ತೆ. 54,000 ಮೈನಸ್ 30,000 will be the variable cost. 54,000 minus 30,000 will be 24,000 is the new contribution. So step number 2, we have to calculate PV ratio. PV ratio is equal to contribution divided by sales into 100. So new contribution will be 24,000. New sales will be 54,000 because we are reduced 10% reduce ಮಾಡಿದಾಗ we got 50,000 as a new sales. 24,000 divided by 54,000 into 100. New contribution ratio is PV ratio is 44.44. Then we have to calculate the break even point. So to calculate the break even point we have two formulas. One is fixed cost divided by PV ratio, another is fixed cost divided by contribution into sales. Okay, if you use any formula you will get same answer, that is 33,750. You will get the same answer. Next we have to calculate the margin of safety. Margin of safety is equal to formula ಬಂದ್ಬಿಟ್ಟು actual sales minus break even point sales. Actual sales ಎಷ್ಟಿದೆ ಇಲ್ಲಿ, ನ್ಯೂ ಸೇಲ್ಸ್ 54,000 ಇದೆ. ಬ್ರೇಕ್ ಇವನ್ ಪಾಯಿಂಟ್ ಸೇಲ್ಸ್ ಎಷ್ಟು ಬಂದಿದೆ, 33,750. ಆನ್ಸರ್ ವಿಲ್ ಬಿ 20,250.
if selling price is reduced by 10%, okay, break even point is 33,750 and margin of safety is 20,250. So, we have to find the solution. Thank you.